ಅದಕ್ಕೆ ಏನು ಯೋಚನೆ ಮಾಡ್ತಾಯಿದ್ದೀರಾ? ಏನಿಲ್ಲ ಕಣೆ, ಸುಮ್ಮನೆ ಹಾಗೆ. ಪರವಾಗಿಲ್ಲ, ಹೇಳಿ. ಅದಕ್ಕೆ ನಾವು ಹಣ ಹೇಗೆ ಖರ್ಚು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಜಾಹ್ನವಿ, ನನಗೇನು ಯೋಚನೆ ಮಾಡ್ತಾಯಿದ್ದೀನಿ ಅಂತಂದರೆ, ಮೊದಲು ನಾವೊಂದು ಕಾರ್ ತೊಗೊಳ್ಳೋಣ, 2 ಕಾರ್ ತೊಗೊಳ್ಳೋಣ. ಆಮೇಲೆ ನಿನ್ನ ಮದುವೆಗೆ ಬೇಕಾದ ಒಡವೆಗಳನ್ನೆಲ್ಲ ಮಾಡಿಸ್ಬಿಡೋಣ. ಅದಾದಮೇಲೆ ಒಂದಷ್ಟು ಹಣದಿಂದ ನಾನು ಬಿಸ್ನೆಸ್ ಶುರು ಮಾಡ್ತೀನಿ. ಆಮೇಲೆ ಅದಕ್ಕೆ ಒಂದು ನಿಮಿಷ, ನೀವೇನು ಮಾತಾಡ್ತಿದ್ದೀರಾ? ನನಗೆ ಅರ್ಥನೇ ಆಗ್ತಿಲ್ಲ. ಅದು ಹೀಗೆ ಜಾಹ್ನವಿ. ಏನು ರೀ, ಇವತ್ತು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ? ಕ್ಲಾಸಲ್ಲಿ ಮಕ್ಕಳಿಗೆ ಯೂನಿಟ್ ಟೆಸ್ಟ್ ಇತ್ತು, ಅದಕ್ಕೆ ಸ್ಕೂಲ್ ಹಾಫ್ ಡೇ, ಬೇಗ ಬಂದೆ. ಜಾಹ್ನವಿ, ಒಂದು ಗ್ಲಾಸ್ ನೀರು ಕೊಡಮ್ಮ. ಜಿ, ನಾವೊಂದು ಕಾರ್ ತೊಗೊಳ್ಳೋಣ. ಕಾರಾ? ಏನಿದು ಹೊಸ ಬಿಸ್ನೆಸ್ ಪ್ಲ್ಯಾನಾ? ವಾಸ್ತು ಆಯಿತು, ಈಗ ಮನೆ ಮತ್ತು ಕನ್ಸಲ್ಟೆಂಟ್ ಆಗಿದೆಯಾ? ಅದನ್ನು ಬಿಟ್ಟು ಕಾರ್ ಬಿಸ್ನೆಸ್ ಶುರು ಮಾಡಬೇಕು ಅಂತಿದೆಯಾ? ಬಿಸ್ನೆಸ್ಗೋಸ್ಕರ ಅಲ್ಲ ರೀ ನಾ ಹೇಳ್ತಾ ಇರೋದು. ನನ್ನ ಬಿಸ್ನೆಸ್ ಪ್ಲ್ಯಾನ್ ಇನ್ನೇನೋ ಇದೆ. ನಾವು ಕಾರ್ ತೊಗೊಳ್ಳೋಣ ಅಂತ ಹೇಳ್ತಾ ಇರೋದು ನಮ್ಮ ಅಜಯ್ಗೋಸ್ಕರ. ಅವನ ಸ್ಕೂಲ್ಗೆ ಕಾರಲ್ಲೇ ಹೋಗಲಿ. ಈಗ ಅವನು ಸ್ಕೂಲ್ ಬಸ್ಸಲ್ಲಿ ಹೋಗ್ತಾ ಇದ್ದಾನಲ್ಲ, ಏನಾಗಿದೆ ಆ ಸ್ಕೂಲ್ ಬಸ್ಗೆ? ಅವ್ನು ಬಸ್ಸಲ್ಲಿ ಹೋಗೋದು ನಮ್ಮ ಸ್ಟೇಟಸ್ಗೆ ಸರಿ ಹೋಗೋದಿಲ್ಲ ರೀ. ಸ್ಟೇಟಸ್ ಅಂತೆ, ಸ್ಟೇಟಸ್? ಅವ್ನು ಸ್ಕೂಲ್ಗೆ ಹೋಗೋದು ಓದೋದಕ್ಕೋ ಇಲ್ಲ ನಮ್ಮ ಸ್ಟೇಟಸ್ ಪ್ರದರ್ಶನ ಮಾಡೋದಕ್ಕೋ? ಅವನನ್ನು ಸ್ಕೂಲಿಗೆ ಸೇರಿಸೋದಕ್ಕೆ ಎಷ್ಟು ಕಷ್ಟಪಟ್ಟು ಹಣ ಹೊಂದಿಸಿದ್ದೀವಿ, ಅಂಥದ್ರಲ್ಲಿ ಸ್ಟೇಟಸ್ಗೋಸ್ಕರ ಕಾರ್ ತಗೋಬೇಕಾ? ಕೋಪ ಮಾಡ್ಕೋಬೇಡ್ರಿ. ಕಾರ್ ತಗೊಳ್ಳೋಕ್ಕೆ ನಾವೇನು ಕಷ್ಟಪಡಬೇಕಾಗಿಲ್ಲ. ಏನು ಹಾಗಂದರೆ? ಹಣ ಎಲ್ಲಿಂದ ಬರುತ್ತೆ? ಮಾವ ಹೇಳಲಿಲ್ವಾ ನಮ್ಗೆ 15-20 ಕೋಟಿ ಬರುತ್ತೆ ಅಂತ? ಆ ಹಣ ಬಂದ ಮೇಲೆ ನಾವು ಕಾರ್ ತಗೊಳ್ಳೋಣ. ಆ ಹಣ ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ರೀ. ಜಾಹ್ನವಿ ಮದುವೆಗೆ ಒಡವೆ ಮಾಡಿಸ್ಬಿಡ್ಬೋದು. ನಾನೊಂದು ಹೊಸ ಬಿಸ್ನೆಸ್ ಶುರು ಮಾಡ್ತೀನಿ. VP ಮಾವ ನನಗೊಂದು ಐಡಿಯಾ ಕೊಟ್ಟಿದ್ದಾರೆ. ಈ ಊರಲ್ಲಿ ಆಯುರ್ವೇದಿಕ್ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಶುರು ಮಾಡ್ತೀನಿ. ಅದು ಎಷ್ಟು ಒಳ್ಳೆ ಬಿಸ್ನೆಸ್ ಗೊತ್ತಾ? ಈಗಿನ ಕಾಲದಲ್ಲಿ ಎಲ್ಲರೂ ಆಯುರ್ವೇದ ಮತ್ತು ನೇಚರ್ ಕ್ಯೂರ್ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಅದರಲ್ಲಿ ತುಂಬ ಲಾಭ ಇದೆ ರೀ. ನಿನ್ನ ತಲೆ ಒಳಗೆ ಬುದ್ಧಿ ಇದೆಯಾ ಜಮನ? ಯಾರೋ ಏನೋ ಹೇಳಿದ್ರು ಅಂತ ಕನಸು ಕಾಣೋದಕ್ಕೆ ಶುರು ಮಾಡಿಬಿಟ್ಟಿದೆಯಲ್ಲ. ನಾನು ಸುಮ್ಮನೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಲ್ಲ. ನೀವೊಂದ್ಸಲ ಮಾವನ ಮಾತು ಕೇಳಿ, ಆಗ ನಿಮಗೆ ಎಲ್ಲ ಅರ್ಥ ಆಗತ್ತೆ. ನಾನು ಯಾರ ಮಾತು ಕೇಳಲ್ಲ, ನನಗೆ ಯಾವ ಹಣನೋ ಬೇಡ. ಅಯ್ಯೋ, ಕಷ್ಟಪಡದೆ ಇಷ್ಟೆಲ್ಲ ಹಣ ಬರ್ತಾ ಇದೆ ಅಂತಂದರೆ ಬೇಡ ಅಂತೀರಲ್ಲ. ಏನು ಮಾತಾಡ್ತಾ ಇದೆಯಾ ಜಮನ ನೀನು? ನೀವು ನನ್ನ ಮಾತು ಕೇಳಿ. ಮಾವ ಏನು ಮೋಸ ಮಾಡಿ ಅಷ್ಟೆಲ್ಲ ಹಣ ಪಡ್ಕೋತಾ ಇಲ್ಲ, ಎಲ್ಲ ಕಾನೂನು ಪ್ರಕಾರನೇ ಮಾಡ್ತಾ ಇರೋದು. ಅವ್ರು ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ್ದು ಕೇಳಿದ್ರೆ ಅವ್ರು ಮಾಡ್ತಿರೋದು ಸರಿ ಅನಿಸುತ್ತೆ. 15-20 ಕೋಟಿ ಬರುತ್ತೆ ರೀ. ಈಗ ನಮಗೇನು ಕಡಿಮೆ ಆಗಿದೆ ಅಂತ ನಾವು ಹಣಕ್ಕೆ ಕೈ ಚಾಚಬೇಕು? ನೀನೇ ಹೇಳು ಜಾಹ್ನವಿ, 15-20 ಕೋಟಿ ರೂಪಾಯಿ ಏನು ಕಡಿಮೆ ಹಣನ? ನಾವೆಲ್ಲ ಮುಂದೆ ಎಷ್ಟು ಸುಖವಾಗಿರ್ಬೋದು. ಈಗ ಅಜಯ್ ಏನಾದರೂ ಕೇಳಿದರೆ ಅದನ್ನು ನಾವು ಕೊಡಿಸೋದಕ್ಕೆ 10 ಸಲ ಯೋಚನೆ ಮಾಡ್ತೀವಿ. ಎಷ್ಟೋ ಸಲ ಅವ್ನು ಕೇಳಿದ್ನ ನಾವು ಕೊಡಿಸೋದೇ ಇಲ್ಲ. ಚಿಕ್ಕ ಪುಟ್ಟ ವಸ್ತುಗಳನ್ನೂ ಕೊಡಿಸೋದಕ್ಕೆ ಅಶಕ್ತರಾಗಿದ್ದೀವಿ. ಇನ್ನು ಜಾಹ್ನವಿಗೆ ಮದುವೆ ಆಗಬೇಕು, ಅದಕ್ಕೆ ಹಣ ಹೊಂದಿಸ್ಕೋಬೇಕು. ಎಲ್ಲಿಂದ ಬರುತ್ತೆ ಅಷ್ಟೊಂದು ದುಡ್ಡು? ನೋಡಿ, ಹಿಂದೆ ನಿಮ್ಮ ತಂದೆ ಏನೇ ಮಾಡಿರ್ಬೋದು, ಈಗ ಅವ್ರಿಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಆಗಿದೆ. ಅದಕ್ಕೆ ಅವರು ನಮಗಿಷ್ಟೆಲ್ಲ ಮಾಡ್ತಿರೋದು. ಆದರೆ ನೀವು ಬರೀ ಹಣದ ಮುಖ ನೋಡ್ತಾ ಇದ್ದೀರಿ, ಅದ್ರ ಹಿಂದೆ ಬರೋ ತೊಂದರೆಗಳನ್ನು ನೋಡ್ತಾ ಇಲ್ಲ. ಹಿಂದೆ ಅಪ್ಪನಿಂದ ನಾವು ಎಷ್ಟು ಮುಜುಗರ ಅನುಭವಿಸಿದ್ದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ. ಅಪ್ಪನಿಂದ ನಮ್ಗೆ ಯಾವಾಗಲೂ ತೊಂದರೆನೇ ಆಗಿರೋದು. ಈಗ ನೋಡಿದ್ರೆ ಯಾವನೋ ಕ್ರಿಮಿನಲನ್ನು ಕರ್ಕೊಂಡ್ಬಂದು ಚಿಕ್ಕಪ್ಪನ ಮೇಲೆ ಕೇಸ್ ಹಾಕಿದ್ದಾನೆ. ನಾಳೆ ಇವರಿಬ್ಬರು ಏನಾದರೂ ಹೆಚ್ಚು ಕಡಿಮೆ ಮಾಡಿ ನಮ್ಮ ತಲೆ ಮೇಲೆ ಬಂದರೆ ಏನು ಮಾಡ್ತೀರಾ? ಈಗ ಹಣ ಇಲ್ಲದೆ ಇದ್ರೂ ಮರ್ಯಾದೆಯಿಂದ ಬದುಕ್ತಾ ಇದ್ದೀವಿ, ಅದನ್ನು ಕಳ್ಕೊಬೇಕಾ? ಆದರೆ ಮಾವ ಹಣ ಬಂದೇ ಬರುತ್ತೆ ಅಂತ ಹೇಳಿದಾರಲ್ಲ. ಇಷ್ಟು ಬಿಡಿಸಿ ಹೇಳಿದ್ರು ಮತ್ತೆ ಅದೇ ಮಾತು ಹೇಳ್ತಾ ಇದೆಯಲ್ಲ. ಅಣ್ಣ, ನೀನು ಹೇಳ್ತಿರೋದು ಕೇಳಿದ್ರೆ ಸರಿ ಅನ್ಸುತ್ತೆ. ಅಪ್ಪ ಏನಾದರೂ ಮಾಡ್ಕೊಳ್ಳಿ, ನೀನು ಅದರ ಬಗ್ಗೆ ರಿಯಾಕ್ಟ್ ಮಾಡದೆ ಸುಮ್ಮನೆ ಇರು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಿನ್ನ ನೆಮ್ಮದಿನ ಹಾಳು ಮಾಡ್ಕೋಬೇಡ.
ಶಂಭು ಶಂಕರ. ಕೂತ್ಕೊಳ್ಳಿ ಮಾವ. ಕಾಫಿ ಕೊಡ್ಲಾ? ಬೇಡಮ್ಮ, ನಾನು ಬಂದಿರೋದು ನೀನು ಮಾಡ್ತಾ ಇರೋ ಕೆಲಸಕ್ಕೆ ತೊಂದರೆ ಆಯಿತು ಅಂತ ಅನಿಸುತ್ತೆ. ಏನಂತ ಕೆಲಸ ಇಲ್ಲ, ಶರ್ಟ್ ಗುಂಡಿ ಹಾಕ್ತಿದ್ದೆ ಅಷ್ಟೇ. ಮತ್ತೆ ಎಲ್ಲಮ್ಮ ಮನೇಲಿ ಕಾಣಿಸ್ತಾ ಇಲ್ಲ? ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಾವ. ನೀನು ದೇವಸ್ಥಾನ ಅಂದ ಕೂಡಲೇ ನನಗೊಂದು ಪ್ರಸಂಗ ಜ್ಞಾಪಕಕ್ಕೆ ಬರ್ತಾ ಇದೆಯಮ್ಮ. ಏನ್ ಮಾವ? ನೋಡಮ್ಮ, ಒಂದು ಊರಿನಲ್ಲಿ ಒಂದು ಶಂಭುಲಿಂಗನ ದೇವಸ್ಥಾನ ಇತ್ತು. ಊರಿನ ಜನ ಎಲ್ಲ ಪ್ರತಿದಿನ ಬಂದು ಪೂಜೆ ಪುನಸ್ಕಾರ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ತಿದ್ರು. ಅದೇ ದೇವಸ್ಥಾನದ ಒಂದು ಮರದ ಕೆಳಗಡೆ ಒಬ್ಬ ಸನ್ಯಾಸಿ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಕೂತಿರ್ತಿದ್ದ. ಅವನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು ಜನರ ಕಷ್ಟಗಳೆಲ್ಲ ಅವನಿಗೆ ಗೊತ್ತು. ಯಾಕಂದರೆ ಆ ದೇವ್ರು ನೋಡಿ ಬಂದ ಭಕ್ತರು ದೇವ್ರ ಮುಂದೆ ತಮ್ಮ ಕಷ್ಟಗಳನ್ನು ಹೇಳ್ಕೊತಾ ಇದ್ರು. ದೇವರೇನೋ ದೇವಸ್ಥಾನದಲ್ಲಿ ಕಲ್ಲಾಗಿ ಕೂತಿದ್ದ, ಆದರೆ ಆ ಸನ್ಯಾಸಿ ಜನರ ತೊಂದರೆಗಳನ್ನು ಕೇಳಿಸ್ಕೊಂಡು ಅವ್ರನ್ನ ಹತ್ರ ಕರೆದು ಆ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಿದ್ದ. ಕೊನೆಗೆ ಆ ಜನಗಳಿಗೆ ದೇವ್ರಿಗಿಂತ ಸನ್ಯಾಸಿ ಮೇಲೆ ನಂಬಿಕೆ ಹೆಚ್ಚಾಗೋಯ್ತು. ಅದಕ್ಕೆ ನೋಡು, ನಂಬಿಕೆ ವಿಶ್ವಾಸ ಅನ್ನೋದು ಎಷ್ಟು ಗಟ್ಟಿ ಅಂತ. ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಾ ಇದ್ದೀರಾ ಮಾವ? ಈಗ ನನ್ನ ಜೀವನದಲ್ಲಿ ಆ ಸನ್ಯಾಸಿ ಥರ ಬಂದಿರೋರು ಯಾರು ಗೊತ್ತಾ? ಆದಿನಾರಾಯಣ ನನ್ನ ಸ್ನೇಹಿತ. ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಮಾವ. ನಾನು ನನ್ನ ತಮ್ಮನ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕಿದಾಗ ನನ್ನ ಪರವಾಗಿ ಯಾರಿದ್ರು ಹೇಳು? ನನ್ನ ತಮ್ಮನೇ ಕೇಸ್ ವಾಪಸ್ ತಗೋ ಅಂತ ಹಣದಾಸೆ ತೋರಿಸ್ದ. ನಮ್ಮ ಮನೆಯವರೇ ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಆದಿನಾರಾಯಣ ನನಗೆ ಧೈರ್ಯ ಕೊಡದೇ ಇದ್ದರೆ ನಾನು ಯಾವತ್ತೂ ಈ ಕೇಸ್ ಬಿಟ್ಬಿಡ್ತಿದ್ನೋ ಏನೋ. ಒಬ್ಬನೇ ನಿಂತು ಹೋರಾಟ ಮಾಡೋ ಬಲ ನನಗಿಲ್ಲಿಂದ ಬರಬೇಕು ಹೇಳಮ್ಮ. ಅಂಥ ಸಮಯದಲ್ಲಿ ಆದಿನಾರಾಯಣ ನನಗೆ ಎಷ್ಟು ಸಹಾಯ ಮಾಡಿದಾನೆ ಗೊತ್ತೇನಮ್ಮ. ಆಸ್ತಿ ವಿಷಯದಲ್ಲಿ ಕೇಸ್ ಗೆಲ್ಲೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಹೊರಗೆ ತೆಗೆಸಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಒಂದು ವಾರದಿಂದ ಇನ್ಶೂರೆನ್ಸ್ ಆಫೀಸಿಗೆ, ಲಾಯರ್ ಆಫೀಸಿಗೆ ಓಡಾಡ್ತಾ ಇದ್ದಾನೆ. ಒಂದು ಪೈಸಾ ಲಾಭ ಇಲ್ಲ ಅವನಿಗೆ. ಆದರೂ ನನಗೆಷ್ಟು ಸಹಾಯ ಮಾಡ್ತಾ ಇದ್ದಾನೆ ಗೊತ್ತೇನಮ್ಮ. ನಮ್ಮ ಮನೆಯವರಿಂದ ಯಾವ ಸಹಾಯನೂ ನಾನು ನಿರೀಕ್ಷೆ ಮಾಡೋ ಹಾಗಿಲ್ಲ. ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ನೀನು ವಾಸ್ತು ಜ್ಯೋತಿಷ್ಯ ಹೇಳೋದ್ರಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೆ ಅಂತ ಗೊತ್ತಾಯಿತು. ಅದರಲ್ಲಿ ಒಂದು ನನಗೆ 10,000 ರೂಪಾಯಿ ಕೊಟ್ಟರೆ, ನೋಡಮ್ಮ, ನಾನೇ ಈ ಹಣನ ಜೂಜಾಡೋಕ್ಕೆ ಅಂತ ಕೇಳ್ತಾ ಇಲ್ಲ. ಏನೋ ಒಳ್ಳೆ ಕಾರ್ಯ ಕೈಗೂಡುತ್ತಲ್ಲ ಅಂತ ಮನಸ್ಸಿನಲ್ಲಿದೆ, ಅದಕ್ಕೆ ಕೇಳಿದೆ. ನನ್ನ ತಂದೆ ಇನ್ಶೂರೆನ್ಸ್ ಹಣದಲ್ಲಿ ನನಗೆ ಪಾಲು ಬಂದಿದ್ದರೆ ಆ ಹಣ ಇವತ್ತು ಕೋಟಿ ಕೋಟಿಯಾಗಿ ಬೆಳೀತಿತ್ತು. ಅಲ್ಲ, ನಾನೇನು ಆಸ್ತಿನ ಹೊತ್ಕೊಂಡು ಹೋಗ್ತೀನಿ? ಯಾರಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು, ಹೊಡೆದಾಡ್ತಾ ಇರೋದು? ನನ್ನ ಹೆಂಡತಿ ಮಕ್ಕಳು ಆಸ್ತಿನ ಅನುಭವಿಸಿ ಅಂತ ಅಲ್ವೇನಮ್ಮ. ಈಗ ನೀನು ವಿಚಾರಣೆ ತಗೋ. ನಿನ್ನ ಮಗನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂತ ದುಡ್ಡಿಗೆ ನೀನೆಷ್ಟು ಕಷ್ಟಪಟ್ಟೆ? ಹಾಗೆ ನನ್ನ ಆಸ್ತಿ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಸಿಗಲಿ ಅಂತ ನಾನು ಕಷ್ಟಪಡ್ತಾ ಇದ್ದೀನಿ. ತಪ್ಪೇನಮ್ಮ? ನೀನೇ ಹೇಳು. ಈ ಮನೇಲಿ ಎಲ್ಲರೂ ಆಸ್ತಿಗೋಸ್ಕರ ಹೋರಾಟ ಮಾಡೋಕೆ ಒಪ್ಕೋತಾರೆ. ಹಣದ ವಿಷಯ ಬಂದಾಗ ಯಾರೂ ಸಹಾಯ ಮಾಡಲ್ಲ ಅಂತಾರೆ. ಲಾಯರ್ ನೋಡಿದ್ರೆ ಮುಖ್ಯವಾದ ಡಾಕ್ಯುಮೆಂಟ್ಸ್ ಇಲ್ಲದೆ ಕೇಸ್ ಗೆಲ್ಲೋಕ್ಕೆ ಆಗಲ್ಲ ಅಂತಾರೆ. ಅಲ್ಲ, ಕೇಸ್ ಗೆಲ್ಲೋಕೆ ದುಡ್ಡು ಖರ್ಚು ಮಾಡಬೇಕು ಅಂದರೆ ನಾನು ಯಾರ ಮುಂದಾದರೂ ಕೈ ಚಾಚಲೇಬೇಕಲ್ಲಮ್ಮ. ನೋಡಮ್ಮ, ನೀನು 10,000 ರೂಪಾಯಿ ದುಡ್ಡನ್ನ ಹಾಗೆ ಕೊಡಬೇಡ, ಸಾಲ ಅಂತ ಕೊಟ್ಟಿರು. ಕೇಸ್ ಗೆದ್ದ ಮೇಲೆ ಆ ಬಡ್ಡಿ ಸಮೇತ ನಿನಗೆ ವಾಪಸ್ ಕೊಟ್ಬಿಡ್ತೀನಮ್ಮ. ನೋಡಮ್ಮ, ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕಿ ಕೊಡ್ತೀನಿ, ಆಯ್ತಾ? ಛೇ ಅದೆಲ್ಲ ಯಾಕೆ ಮಾವ? ನೀವು ಹೇಳಿದ್ದೆಲ್ಲ ನನಗೂ ಅರ್ಥ ಆಗ್ತಿದೆ. ಆದರೆ ನನ್ನ ಅಕೌಂಟ್ನಲ್ಲಿ ಈಗಿರೋದು 8,000 ಅಷ್ಟೇ. 2,000ಕ್ಕೆ ಏನಮ್ಮ ಮಾಡೋದು? ನನ್ನ ಹತ್ರ 2,000 ರೂಪಾಯಿ ಕ್ಯಾಶ್ ಇದೆ, ಬೇಕಾದರೆ ಅದನ್ನು ಸೇರಿಸ್ಕೊಡ್ತೀನಿ. ಸರಿ ಆಯ್ತಲ್ಲ ಮತ್ತೆ. ತುಂಬ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಏನು ಮಾವ, ನಾನೇನೋ ಹೊರಗ್ನೋಳು ಅನ್ನೋ ಹಾಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ದೀರಲ್ಲ. ಹಾಗಲ್ಲಮ್ಮ,
ಸಮಯಕ್ಕೆ ಸರಿಯಾಗಿ ದುಡ್ಡು ಕೊಡ್ತೀನಿ ಅಂತ ಹೇಳಿದೆಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಿದೆ. ಶಂಭು ಶಂಕರ. ಆಸ್ತಿ ವಿಷಯದಲ್ಲಿ ನಾವೆಲ್ಲ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಜಗದೀಶ್ವರ ತುಂಬ ಒದ್ದಾಡ್ತಾ ಇದ್ದಾನಂತೆ. ಅಯ್ಯ, ನೀನು ಒಪ್ಕೊಂಡಿದ್ದಿದ್ರೆ ಯಾವತ್ತೋ ಕಾಂಪ್ರಮೈಸ್ ಆಗೋಗಿರೋದು. ಜಗ್ಗಣ್ಣ ನಿನ್ನ ಸಂಸಾರಕ್ಕೆ ತಿಂಗಳಿಗೆ 25,000 ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದ. ನನಗೂ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದ. ಒಪ್ಕೊಂಡಿದ್ದಿದ್ರೆ ನನ್ನ ಖರ್ಚಿಗಾದರೂ ಆಗಿರೋದು. ಅಯ್ಯೋ, ಇಷ್ಟೇನಾ ನಿನ್ನ ಜೀವನ? ಬೇರೆಯವರು ಕೊಡೋ ಭಿಕ್ಷೆ ದುಡ್ಡ ಖರ್ಚು ಮಾಡಿಕೊಂಡು ಎಷ್ಟು ದಿವಸ ಅಂತ ಕಾಲ ಕಳಿತೀಯ ವಿಶ್ವೇಶ್ವರ? ನಾನು ಮನಸ್ಸು ಮಾಡಿದರೆ ಪ್ರತಿ ತಿಂಗಳು ಅವರು ಕೂಡ 25,000 ರೂಪಾಯಿನ ಎಣಿಸ್ಕೊಂಡು ಇರ್ಬೋದಾಗಿತ್ತು. ಆದರೆ ನಾನು ಅವ್ರ ಮಾತಿಗೆ ಯಾಕೆ ಒಪ್ಕೊಳ್ಳಿಲ್ಲ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿದೆಯಾ ವಿಶ್ವೇಶ್ವರ? ಅಣ್ಣ ತಮ್ಮಂದ್ರ ಮಧ್ಯೆ ಇದೆಲ್ಲ ಬೇಕಣ್ಣ? ಅಣ್ಣ ತಮ್ಮ ಅನ್ನೋ ಬಾಂಧವ್ಯ ಅವನಿಗಿದ್ದಿದ್ರೆ ನಾಯಿಗೆ ಹಾಕೋ ಥರ ಎಂಜಲಿ ಕಾಸನ್ನ ಬಿಸಾಕ್ತಿದ್ನ ವಿಶ್ವೇಶ್ವರ? ಅಯ್ಯ, ಕೋಟ್ಯಾಂತರ ರೂಪಾಯಿ ಸಂಪಾದಿಸಿದಾನೆ, ಬಿಸಾಕ್ತಾನೆ. ನನಗೂ ನಿನಗೂ ಆಗುತ್ತಾ ಅಣ್ಣ? ಅವ್ನು ಕೊಟ್ಟಾಗ ಈಸ್ಕೊಳ್ಳೋದಲ್ವ ಜಾಡ್ತನ. ಅಯ್ಯೋ ಹುಚ್ಚ, ಮೂರ್ಖತನ ಅನ್ನೋದನ್ನು ಜಾಣತನ ಅಂತ ಅಂದ್ಕೊಂಡಿದ್ಯಾ ವಿಶ್ವೇಶ್ವರ? ಇವತ್ತವನು ಕೋಟ್ಯಾಧೀಶ್ವರ ಅನ್ನಿಸ್ಕೊಂಡಿದ್ದು ಯಾರಿಂದ? ನ್ಯಾಯವಾಗಿ ಅವನು ಬಿಸ್ನೆಸ್ಸಿಗೆ ಬಂಡವಾಳ ಬಳಸ್ಕೊಂಡಿದ್ದು ಅಪ್ಪನ ದುಡ್ಡಿನಿಂದ. ಆ ದುಡ್ಡು ನಮಗೆಲ್ಲ ಸೇರಬೇಕಾದ್ದು. ಅವನೊಬ್ಬನೇ ಆ ದುಡ್ಡನ್ನ ಬಳಸ್ಕೊಂಡು ದೊಡ್ಡ ಉದ್ಯಮಿ ಅಂತ ಅನಿಸ್ಕೊಂಡಿದ್ದಾನೆ. ಲೆಕ್ಕದ ಪ್ರಕಾರ ಅಳದು ನೋಡಿದರೆ ಕನಿಷ್ಠ 15-20 ಕೋಟಿ ಆದರೂ ಸೇರಬೇಕು. $15-20 ಕೋಟಿ ಸಿಗೋ ಕಡೆ 25,000 ರೂಪಾಯಿ ಅಂದರೆ ಅದು ಭಿಕ್ಷೆ ಸಮಾನ ಅಲ್ಲ? ಈಗ ನಾನು ಏನು ಮಾಡಬೇಕು ಅಂತೀಯಣ್ಣ? ನೋಡು, ನೀನು ಜಗದೀಶ್ವರನಿಗೆ ನೋಟಿಸ್ ಕಳಿಸಿ ಅವನ ಮೇಲೆ ಒಂದು ಕೇಸ್ ಹಾಕು. ಅಯ್ಯೋ, ಅದು ಅಷ್ಟು ಸುಲಭನ ಅಣ್ಣ? ಲಾಯರನ್ನು ಕನ್ಸಲ್ಟ್ ಮಾಡಬೇಕು, ಅವ್ರಿಗೆ ಫೀಸ್ ಕೊಡಬೇಕು. ಇದಕ್ಕೆಲ್ಲ ನನ್ನ ಹೆಂಡತಿ ಒಪ್ಕೋತಾಳೆ ಅಂದ್ಕೊಂಡಿದ್ಯಾ? ನಿಜ ಹೇಳಬೇಕು ಅಂದರೆ ಅವಳ ವಿಷಯದಲ್ಲಿ ಇನ್ನೂ ಡಿಸ್ಕರೇಜ್ ಮಾಡ್ತಾಳೆ ನನ್ನ. ಚೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯ್ತಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ.